ಮಧ್ಯರಾತ್ರಿ ಮ್ಯೂನಿಕ್ನಿಂದ ಬೆಂಗಳೂರಿಗೆ ಬಂದಿಳಿದಂತಹ ಪ್ರಜ್ವಲ್ ರೇವಣ್ಣ ಅವರನ್ನ ಫಾರ್ಮ್ಯಾಲಿಟೀಸ್ ಅನ್ನೆಲ್ಲ ಮುಗಿಸಿ SIT ಅವರು ವಶಕ್ಕೆ ಪಡಿತಾರೆ. ವಶಕ್ಕೆ ಪಡೆದ ನಂತರ ಅವರನ್ನ ಬೆಂಗಳೂರಿನ SIT ಕಚೇರಿಗೆ ಕರ್ಕೊಂಡು ಬರಬೇಕಾದ್ರೆ ಎಲ್ಲ ಕಡೆಯಲ್ಲೂ ಕೂಡ ಮಹಿಳಾ ಅಧಿಕಾರಿಗಳೇ ಇರ್ತಾರೆ. 3 ಮಹಿಳಾ ಅಧಿಕಾರಿಗಳು ಪ್ರಜ್ವಲ್ ಅವರನ್ನ ಅರೆಸ್ಟ್ ಮಾಡ್ತಾರೆ. ಜೀಪ್ ಚಾಲಕ ಒಬ್ಬರನ್ನ ಹೊರತುಪಡಿಸಿ ಉಳಿದವರೆಲ್ಲರೂ ಕೂಡ ಮಹಿಳಾ ಅಧಿಕಾರಿಗಳೇ ಇರ್ತಾರೆ. ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಸಂತ್ರಸ್ತೆಯರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಹೆಣ್ಣನ್ನ ಕೇವಲವಾಗಿ ನೋಡಿದ ಪ್ರಜ್ವಲ್ಗೆ ಮುಜುಗರ ಉಂಟು ಮಾಡಬೇಕು, ಹಾಗಾಗಿ ಮಹಿಳಾ ಅಧಿಕಾರಿಗಳಿಂದ ಬಂಧಿಸಿ ಪ್ರಜ್ವಲ್ಗೆ ಅವಮಾನ ಉಂಟಾಗಬೇಕು, ಸಂತ್ರಸ್ತೆಯರಿಗೆ ಧೈರ್ಯವಾಗಿರಿ, ದೂರು ಕೊಡಿ ಅಂತ ಸಂದೇಶವನ್ನು ರವಾನಿಸುವುದು, ಈ ಎಲ್ಲ ಉದ್ದೇಶಗಳಿಂದ ಮಹಿಳಾ ಅಧಿಕಾರಿಗಳಿಂದ ಪ್ರಜ್ವಲ್ನ ಬಂಧನ ಆಗಿದೆ ಅಂತ. ಅಂದರೆ ಅಲ್ಲಿ ಮಹಿಳಾ ಅಧಿಕಾರಿಗಳೇ ಇದ್ದರು ಅಂತ ಅಲ್ಲ, ಬೇರೆ ಬೇರೆ ವೆಹಿಕಲ್ಗಳಲ್ಲಿ ಪುರುಷ ಸಿಬ್ಬಂದಿಗಳು ಕೂಡ ಇದ್ದರು. ಬಟ್ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಬೇಕಾದ್ರೆ ಮಹಿಳಾ ಅಧಿಕಾರಿಗಳಿಂದಲೇ ಅರೆಸ್ಟ್ ಮಾಡಿಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ಜೀಪ್ನಲ್ಲಿ ಡ್ರೈವರ್ ಬಿಟ್ಟರೆ ಇನ್ನೆಲ್ಲ ಲೇಡಿ ಆಫೀಸರ್ಸೇ ಇರೋದು. ಅದು ಉದ್ದೇಶ ಏನು ಅಂತಂದರೆ ಹಾಗೆ, ಒಂದು ಕಡೆ ಮಹಿಳೆಯರನ್ನು ಕೀಳಾಗಿ ಕಂಡಂತಹ ವ್ಯಕ್ತಿಯನ್ನು ಮಹಿಳೆಯರಿಂದಲೇ ಅರೆಸ್ಟ್ ಮಾಡಿಸಿದ್ದೀವಿ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡೆಯೋಣ. ಮೂರ್ತಿ, ಈಗ ಮಹಿಳಾ ಅಧಿಕಾರಿಗಳನ್ನೇ ಬಿಟ್ಟು ಮಹಿಳಾ ಅಧಿಕಾರಿಗಳಿಂದಲೇ ಅರೆಸ್ಟ್ ಮಾಡಿಸಿ ಅವರಿದ್ದಂತಹ ಜೀಪ್ನಲ್ಲೇ ಮಧ್ಯ ಕೂರಿಸ್ಕೊಂಡು ಕರ್ಕೊಂಡು ಬಂದಿರತಕ್ಕಂಥ ಔಚಿತ್ಯ ಏನು? ಅರವಿಂದ, ನಿನ್ನೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಮಹಿಳಾ ಅಧಿಕಾರಿಗಳಿದ್ರು. SITಯ ಮಹಿಳಾ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಿದ್ರು. ಚಾಲಕರನ್ನ ಹೊರತುಪಡಿಸಿ ಉಳಿದ 3 ಕೂಡ ಮಹಿಳಾ ಅಧಿಕಾರಿಗಳು. ಯಾಕೆ ಹೀಗೆ ಮಾಡಿದ್ರು ಅಂತೇಳಿ ಆ ಕ್ಷಣದಲ್ಲಿ ಎಲ್ಲರೂ ಕೂಡ ಒಂದು ರೀತಿ ಆಶ್ಚರ್ಯಚಕಿತವಾಗಿ ಈ ಒಂದು ದೃಶ್ಯವನ್ನ ಕೂಡ ನೋಡಿದ್ರು. ಕಾರಣ ಇಷ್ಟೇ, ಯಾರಾದರೂ ಪುರುಷ ಅಪರಾಧಿಗಳನ್ನ ಬಂಧನ ಮಾಡುವಂತಹ ಸಂದರ್ಭದಲ್ಲಿ ಪುರುಷ ಸಿಬ್ಬಂದಿಗಳಿರ್ತಾರೆ, ಪುರುಷ ಅಧಿಕಾರಿಗಳಿರ್ತಾರೆ. ಏನಾದರೂ ಮಹಿಳಾ ಆರೋಪಿತ ಸ್ಥಾನದಲ್ಲಿ ಇರ್ತಕ್ಕಂಥವರು ಮಹಿಳೆಯರನ್ನ ಮಹಿಳಾ ಆರೋಪಿಗಳನ್ನ ಬಂಧಿಸುವಂತಹ ಸಂದರ್ಭದಲ್ಲಿ ಮಹಿಳಾ ಅಧಿಕಾರಿಗಳನ್ನ ಜೊತೆಯಲ್ಲಿ ಕರೆದೊಯ್ಯಲಾಗಿರುತ್ತೆ. ಆದರೆ ನಿನ್ನೆ ಆದಂತಹ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಬಂಧನ ಮಾಡುವಂತಹ ಸಂದರ್ಭದಲ್ಲಿ ಮಹಿಳಾ ಅಧಿಕಾರಿಗಳನ್ನ SIT ಅವರು ಬಳಸ್ಕೊಂಡಿದ್ದಾರೆ. ಕಾರಣ ಇಷ್ಟೇ, ಇವರು ಪ್ರಜ್ವಲ್ ಮೇಲೆ ಸಾಕಷ್ಟು ಗುರುತರವಾದಂತಹ ಆರೋಪಗಳಿದ್ದಾವೆ. ಅವರು ಸಾಕಷ್ಟು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ. ಹೀಗಾಗಿ ಹೆಣ್ಣನ್ನ ಕೇವಲವಾಗಿ ಕಂಡಂತಹ ಪ್ರಜ್ವಲ್ಗೆ ಮುಜುಗರ ಉಂಟಾಗಬೇಕು, ಆತನಿಗೆ ಅವಮಾನ ಉಂಟಾಗಬೇಕು ಅನ್ನೋ ನಿಟ್ಟಿನಲ್ಲಿ ಮಹಿಳಾ ಅಧಿಕಾರಿಗಳಿಂದ ಹಿರಿಯ ಅಧಿಕಾರಿಗಳು ಸಲಹೆ ಕೊಟ್ಟು ಇದೀಗ ಅವ್ರನ್ನ ಅರೆಸ್ಟ್ ಮಾಡುವ ಕೆಲಸವನ್ನ ಮಾಡಿಸಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅದರ ಜೊತೆಗೆ ಈಗಾಗಲೇ ಸಾಕಷ್ಟು ಸಂತ್ರಸ್ತ ಮಹಿಳೆಯರು ಈ ಪ್ರಕರಣದಲ್ಲಿ ಬಂದು ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ, ಕೆಲವರು ದೂರನ್ನ ದಾಖಲು ಮಾಡಿದ್ದಾರೆ. ಯಾರು ಈವರೆಗೂ ಕೂಡ ಹೇಳಿಕೆಯನ್ನ ಅಥವಾ ದೂರನ್ನ ದಾಖಲು ಮಾಡಿಲ್ವೋ ಅಂತವರಿಗೆ ಧೈರ್ಯವನ್ನ ತುಂಬುವ ಕೆಲಸವನ್ನ ನಾವಿದ್ದೀವಿ, ನೀವು ಧೈರ್ಯವಾಗಿ ಬಂದು ಕಂಪ್ಲೇಂಟ್ ಅನ್ನ ಕೊಡಿ ಅನ್ನೋ ನಿಟ್ಟಿನಲ್ಲಿ ಒಂದು ಮೆಸೇಜ್ ಅನ್ನ ರವಾನೆ ಮಾಡುವ ಹಿನ್ನೆಲೆಯಲ್ಲಿ ಮಹಿಳಾ ಅಧಿಕಾರಿಗಳಿಂದ ಅರೆಸ್ಟ್ ಮಾಡಿಸಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅರವಿಂದ್, ಜನರಿಗೆ ಕೊಟ್ಟಿರ್ತಕ್ಕಂಥ ಮೆಸೇಜ್ ಜೊತೆಗೆ ಅವಮಾನ ಮಾಡಬೇಕು ಒಂದು ರೀತಿಯಲ್ಲಿ ಅಂತಾನೆ ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥದ್ದು. ಜೊತೆಗೆ ನಮ್ಮ ಮಹಿಳಾ ಸಿಬ್ಬಂದಿಗಳು ದಕ್ಷರಿದ್ದಾರೆ, ಮಹಿಳೆ ಅಬಲೆಯಲ್ಲ, ದುರ್ಬಲೆಯಲ್ಲ, ಖಂಡಿತವಾಗಿ ಯಾರಾದರೂ ಹೆದರ್ಕೊಂಡು ಮನೆಯಲ್ಲಿ ಕೂತಿದ್ರೆ ಬಂದು ಸಂತ್ರಸ್ತೆಯರು ದೂರು ಕೊಡಿ, ಈ ಮೆಸೇಜ್ ಕೂಡ ಪಾಸ್ ಮಾಡುವಂತಹ ಲೆಕ್ಕಾಚಾರ.